ಪ್ರಿಯರಾದವರೇ, ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ದೇವರು ನನ್ನೊಂದಿಗೆ ಈ ದಿನ ಯಾವ ವಿಷಯವಾಗಿ ಮಾತಾಡ್ತಾನೆ ಎಂದು ನಾವು ಅಂದುಕೊಳ್ತಾ ಇದ್ದೀವ. ದೇವರು ನಮಗೆ ಮಾತಾಡುವಂಥ ವಿಷಯವು 1 ಯೋಹಾನ 3ನೇ ಅಧ್ಯಾಯ ವಚನ 18 ಈ ರೀತಿಯಾಗಿ ಹೇಳ್ತದೆ: ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಂದು. ಪ್ರಿಯರೇ, ನಾವು ಎಷ್ಟೋ ಸಾರಿ ನಾವು ಕಂಡದ್ದುಂಟು ಏನಂತಂದರೆ, ಜನರು ಕೆಲವರು ಸುಮ್ಮನೆ ಬನ್ನಿರಿ ಅಂತ ಹೇಳ್ತಾರೆ. ಆಮೇಲೆ ತಾವು ನಾಟಕೀಯವಾಗಿ ವ್ಯವಹರಿಸುವಂಥದ್ದನ್ನು ನಾವು ನೋಡ್ತೇವೆ. ಅವರು ಕೇವಲ ಬಾಯಿಂದ ಮಾತ್ರ ಅವರು ಸ್ವಾಗತಿಸುವವರಾಗಿರ್ತಾರೆ, ಬಾಯಿಂದ ಮಾತ್ರ ಅವರು ಕರೆಯುವವರಾಗಿರ್ತಾರೆ, ಬಾಯಿಂದ ಮಾತ್ರ ಅವರು ನಮ್ಮನ್ನು ಸತ್ಕರಿಸಿದ ಹಾಗೆ ಮಾಡುವವರಾಗಿರ್ತಾರೆ. ಯಾವುದೇ ವಿಷಯವಾಗಲಿ ಬರೀ ಬಾಯಿಂದ ಹೇಳುವಂಥದ್ದಾಗಿರಬಾರದು. ಬಾಯಿಂದ ಹೇಳಿದ್ದನ್ನು ನಾವು ಕೃತ್ಯದಲ್ಲಿ ಮಾಡುವವರಾಗಿರಬೇಕು. ಬರೀ ಬಾಯಿ ಮಾತಿನಿಂದ ನಾವು ಪ್ರೀತಿಸುವುದು ಸಾಧ್ಯವಿಲ್ಲ. ಪ್ರೀತಿಯು ಅಂತರಾಳದಿಂದ ಬರುವಂಥದ್ದಾಗಿದೆ. ಪ್ರೀತಿಯು ಅನೇಕ ಕೃತ್ಯಗಳಲ್ಲಿ ತೋರಿ ಬರುವಂಥದ್ದಾಗಿದೆ. ಪ್ರೀತಿಯು ಕೃತ್ಯಗಳಲ್ಲಿ ತೋರಿ ಬಾರದೆ ಇರುವಾಗ ಅದು ಸ್ವಲ್ಪ ದಿವಸಗಳವರೆಗೆ ಮಾತ್ರ ಇರುವಂಥದ್ದಾಗಿದೆ. ಯೇಸು ಕ್ರಿಸ್ತನು ತನ್ನ ಪ್ರೀತಿಯನ್ನು ತೋರಿಸಿದ್ದು ಕೃತ್ಯದಲ್ಲಿ. ಅದು ಹೇಗೆ ಅಂತಂದರೆ, ಆತನು ನನ್ನ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ, ಲೋಕದ ಜನರ ಪಾಪಗಳಿಗಾಗಿ ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವಂಥ ಒಂದು ದೊಡ್ಡ ಕೃತ್ಯ, ಅದ್ಭುತವಾದ ಕೃತ್ಯ. ಆ ಕೃತ್ಯದಿಂದ ಇಡೀ ಪ್ರಪಂಚವು ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತದೆ. ಯೇಸು ಕ್ರಿಸ್ತನು ತನ್ನ ಪ್ರೀತಿಗೋಸ್ಕರ ಈ ಪ್ರಪಂಚವನ್ನು ಪ್ರೀತಿಸಿದನು. ಆತನು ಕೃತ್ಯದಲ್ಲಿ ತನ್ನ ಕೆಲಸವನ್ನು ಮಾಡಿದನು. ಬರೀ ನಾನು ಲೋಕಕ್ಕೆ ಹೋಗ್ತೇನೆ, ಲೋಕದ ಜನರಿಗೆ ಪ್ರಾಣ ಕೊಡ್ತೇನೆ ಅಂತ ಹೇಳಿ ಅಷ್ಟಕ್ಕೆ ಬಿಟ್ಟು ಬಿಡಲಿಲ್ಲ. ತನ್ನ ಪ್ರಾಣವನ್ನು ಆತನು ಶಿಲುಬೆ ಮೇಲೆ ಕೊಟ್ಟನು, ತ್ಯಾಗ ಮಾಡಿದನು, ರಕ್ತ ಸುರಿಸಿದನು. ಎಷ್ಟು ಅದ್ಭುತವಾದ ದೇವರು! ಆತನು ತನ್ನ ಪ್ರೀತಿಯನ್ನು ತನ್ನು ಮಾಡಿ ತೋರಿಸುವ ಆತನಾಗಿದ್ದಾನೆ. ಈ ಲೋಕದ ಜನರಿಗೆ ಆತನು ಪ್ರೀತಿ ಮಾಡಿದ್ದರಿಂದ ಈ ಲೋಕದಲ್ಲಿ ಆತನು ಇರುವಾಗ ಅನೇಕ ಜನರಿಗೆ ಕಾಯಿಲೆಗಳು ವಾಸಿಯಾದವು, ಕಷ್ಟಗಳು ವಾಸಿಯಾದವು, ಪಾಪದಿಂದ ಬಿಡುಗಡೆಯಾಯಿತು. ಅನೇಕ ಜನರು ಆತನ ಪ್ರೀತಿಗಾಗಿ ಆತನನ್ನು ಹಿಂಬಾಲಿಸಿದರು. ಅನೇಕ ಜನರಿಗೆ ಆತನು ಮುಟ್ಟಿ ಸ್ವಸ್ಥಪಡಿಸಿದನು, ಪ್ರಾರ್ಥನೆ ಮಾಡಿ ಸ್ವಸ್ಥಪಡಿಸಿದನು, ಸತ್ತವರನ್ನು ಕೂಡ ಎಬ್ಬಿಸಿ ಸ್ವಸ್ಥಪಡಿಸಿದನು. ಕೈ ಕಟ್ಕೊಂಡು ಕೂತ್ಕೊಳ್ಳಲಿಲ್ಲ. ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಈ ಕೆಲಸಗಳು ಆಗ್ತಾ ಇರಲಿಲ್ಲ. ಆತನು ತನ್ನ ಕಾರ್ಯವನ್ನು ಮಾಡಿ ತೋರಿಸಿದನು ಮತ್ತು ಅದು ಸತ್ಯವಾದ ಕೆಲಸ. ಯಾವುದೋ ಒಂದು ನಾಟಕೀಯವಾಗಿ ಆತನು ಮಾಡಲಿಲ್ಲ. ಅದು ಸುಳ್ಳು ಬೋಧನೆ ಆತನು ಮಾಡಲಿಲ್ಲ. ಸುಳ್ಳಾಗಿ ಅವರನ್ನು ಸ್ವಸ್ಥತೆ ಮಾಡಲಿಲ್ಲ. ಸುಳ್ಳಾಗಿ ಅವರನ್ನು ಆಶೀರ್ವದಿಸಲಿಲ್ಲ. ಆತನು ತನ್ನ ಕೃತ್ಯಗಳನ್ನು ಮತ್ತು ಸತ್ಯತೆಯನ್ನು ಕ್ರಿಯೆಯಲ್ಲಿ ತೋರಿಸಿದನು, ಪ್ರೀತಿಯಲ್ಲಿ ತೋರಿಸಿದನು. ಪ್ರೀತಿ ಯಾವಾಗಲೂ ಬರೀ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತಂದರೆ ಆಗಲ್ಲ. ಅದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂದರೆ ನಾವು ಹೇಗೆ ಪ್ರೀತಿ ಮಾಡ್ತೇವೆ ಎನ್ನುವಂಥದ್ದನ್ನು ನಾವು ಮಾಡಿ ತೋರಿಸುವಂಥದ್ದಾಗಿದೆ. ಅಂದರೆ ಒಂದು ನಾವು ಒಬ್ರಿಗೆ ಪ್ರೀತಿ ಮಾಡ್ತೇವೆ ಅಂತಂದರೆ ಅವರಿಗೆ ನಾವು ಏನೇನು ಮಾಡಬೇಕು ಎನ್ನುವಂಥದ್ದು ನಾವು ನಮ್ಮ ಆಲೋಚನೆಗಳಿಗೆ ಬಿಟ್ಟದಾಗಿರುತ್ತದೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಒಂದು ಮಗುವನ್ನು ಪ್ರೀತಿಸ್ತೇವೆ ಅಂತಂದರೆ ಆ ಮಗುವನ್ನು ನಾವು ಅದಕ್ಕೆ ಸ್ನಾನ ಮಾಡಿಸೋದಾಗಿರಬಹುದು, ಅದಕ್ಕೆ ಹೊತ್ತಿಗೆ ಆಹಾರ ಕೊಡುವುದಾಗಿರಬಹುದು, ಅದಕ್ಕೆ ಹೊತ್ತಿಗೆ ಅದನ್ನು ನೋಡಿಕೊಳ್ಳುವಂಥದ್ದಾಗಿರಬಹುದು, ಅದು ಎಲ್ಲಿ ಬೀಳ್ತದೋ ಏಳ್ತದೋ ಎಂದು ನಾವು ನೋಡಿಕೊಳ್ಳುವವರಾಗಿರಬಹುದು. ಅದನ್ನು ನಾವು ಹಿಂಬಾಲಿಸ್ತಾ ಅದು ಎಲ್ಲಿಯೂ ಬಿದ್ದು ಹೋಗದ ಹಾಗೆ, ಅದು ಎಲ್ಲಿಯೂ ತೊಂದರೆಗೆ ಈಡಾಗದ ಹಾಗೆ, ಅದು ಎಲ್ಲಿಯೂ ಹಸಿವೆಯಿಂದ ಬಳಲದ ಹಾಗೆ, ಅದು ಎಲ್ಲಿಯೂ ತನ್ನ ತಾಯಿಯನ್ನು ಅಥವಾ ತನ್ನ ಸಂಬಂಧಿಕರನ್ನು, ತನಗೆ ಬೇಕಾದವರನ್ನು ಕಣ್ಮರೆ ಆಗದ ಹಾಗೆ ನಾವು ಅದನ್ನು ಕೃತ್ಯದಲ್ಲಿ ತೋರಿಸಬೇಕು ಎನ್ನುವಂಥದ್ದು ಮತ್ತು ಸತ್ಯದಲ್ಲಿಯೂ ಇರಬೇಕು ಎಂದು ದೇವರ ವಾಕ್ಯ ಹೇಳ್ತದೆ. ಕೇವಲ ನಾನು
ಬರೀ ಬಾಯಿ ಮಾತಿನಿಂದ ನಾನು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಅದನ್ನು ನಾವು ಮಾಡಿ ತೋರಿಸಬೇಕು ಎನ್ನುವಂಥದ್ದು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಬರೀ ಬಾಯಿ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ಎಂದು ಬೈಬಲ್ ಹೇಳ್ತದೆ. ಹೇಗೆ ಪ್ರೀತಿಸುವವರಾಗಿರಬೇಕಂತಂದರೆ ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಿ ಬರಬೇಕು ಎಂದು ಸತ್ಯವೇದ ತಿಳಿಸುವುದರಿಂದ, ಬೈಬಲ್ ತಿಳಿಸುವುದರಿಂದ ನಮ್ಮ ಪ್ರೀತಿಯು ಯಾವಾಗಲೂ ಮಾಡಿ ತೋರಿಸುವಂಥದ್ದು, ಕೃತ್ಯದಲ್ಲಿರುವಂಥದ್ದು, ಸತ್ಯದಲ್ಲಿರುವಂಥದ್ದು ಆಗಿರಲಿ ಎಂದು ಹೇಳುತ್ತಾ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವವಳಾಗಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನಮ್ಮ ಪ್ರೀತಿಯು ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಇರಲಿ ಎಂದು ನಾನು ಬೇಡುವವಳಾಗಿದ್ದೇನೆ. ಕರ್ತನೆ, ನೀನು ಅದೇ ರೀತಿಯಾಗಿ ಮಾಡಿ ತೋರಿಸಿದ್ದಿ ಸ್ವಾಮಿ. ನಿನ್ನ ಕೃತ್ಯವು ಅಪಾರವಾಗಿರುವುದರಿಂದ ನೀನು ಪ್ರೀತಿಭರಿತವಾದ ಆ ಕೃತ್ಯ ಸತ್ಯ ಸ್ವಾಮಿ ಲೋಕದಲ್ಲಿ ಹರಡಿ ದೇವರೇ ಸುಗಂಧ ವಾಸನೆಯಾಗಿ ಬೀರುತ್ತಾ ಇರುವ ಹಾಗೆ ನಾವು ಅದೇ ಮಾರ್ಗದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಜೀವವುಳ್ಳ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರೈಸ್ ದಿ ಲಾರ್ಡ್.